ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಸುಭದ್ರಾ ಅವರಿಗೆ ತುಂಬ ಕೆಮ್ಮು ಜಾಸ್ತಿಯಾಗಿತ್ತು. ಒಂದು ವಾರ ಆಗುತ್ತಿದ್ದರೂ ಕೆಮ್ಮು ಸ್ವಲ್ಪ ಕೂಡ ಕಡಿಮೆಯಾಗುತ್ತಿರಲಿಲ್ಲ. ಆದ್ದರಿಂದ ಸುಭದ್ರಾ ಅವರ ಸೊಸೆಗೆ ಈಗ ಒಂದು ಉಪಾಯ ಹೊಳೆದಿತ್ತು. ಇದು ತುಂಬಾ ಒಳ್ಳೆಯ ಸಮಯ, ನಮ್ಮ ಅತ್ತೆಯನ್ನು ಮನೆಯಿಂದ ಓಡಿಸಲು. ಅವರು ತಡ ಮಾಡದೆ ತಕ್ಷಣ ತನ್ನ ಗಂಡನ ಬಳಿ ಹೋಗುತ್ತಾಳೆ. ನಿಮ್ಮ ಅಮ್ಮನಿಗೆ ಯಾವುದೋ ದೊಡ್ಡ ಕಾಯಿಲೆ ಬಂದಿದೆ, ಆದ್ದರಿಂದಲೇ ಅವರು ಎಷ್ಟೊಂದು ಕೆಮ್ಮುತ್ತಿದ್ದಾರೆ ನೋಡಿ. ಆಕೆಯಿಂದ ಈ ಕಾಯಿಲೆ ಮಕ್ಕಳಿಗೂ ಮತ್ತು ನಮಗೂ ಹರಡಬಹುದು. ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು. ಎಷ್ಟು ಔಷಧಿ ತೆಗೆದುಕೊಂಡರೂ ಸಹ ಯಾವುದೇ ಪ್ರಯೋಜನವಿರುವುದಿಲ್ಲ. ಆದ್ದರಿಂದ ನೀವು ತಕ್ಷಣ ಹತ್ತಿರ ಯಾವುದಾದರೂ ಆಶ್ರಮ ಇದ್ದರೆ ಅದರಲ್ಲಿ ನಿಮ್ಮ ಅಮ್ಮನನ್ನು ಸೇರಿಸಿಬಿಡಿ. ಏನು ಹೇಳ್ತಾ ಇದೀಯಾ ನೀನು? ನಿನಗೇನಾದರೂ ಹುಚ್ಚು ಹಿಡಿದಿದೆಯಾ? ತಲೆಗಿಲೆ ಕೆಟ್ಟಿದೆಯಾ? ಆಶ್ರಮಕ್ಕೆ ಸೇರಿಸುವುದೇನು? ಕಾಯಿಲೆ ಬಂದರೆ ಮನೆಯಿಂದ ಓಡಿಸಬೇಕಾ? ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಒಳ್ಳೆಯ ಡಾಕ್ಟರ್ಗೆ ತೋರಿಸಿ ಟ್ರೀಟ್ಮೆಂಟ್ ಕೊಡಿಸೋಣ, ಎಲ್ಲವೂ ವಾಸಿಯಾಗುತ್ತದೆ. ಅದೆಲ್ಲ ಆಗೋದಿಲ್ಲ ರೀ. ಆಕೆಯನ್ನು ನೀವು ಯಾವುದಾದರೂ ಆಶ್ರಮದಲ್ಲಿ ಇಟ್ಟು ಟ್ರೀಟ್ಮೆಂಟ್ ಕೊಡಿಸಿ. ನನಗೆ ಆಕೆಯ ಸೇವೆ ಮಾಡಲು ಸಾಧ್ಯವಿಲ್ಲ. ನನಗೆ ಅಷ್ಟೊಂದು ಸಮಯ ಮತ್ತು ಸಹನೆ ಕೂಡ ಇಲ್ಲ. ನಾನು ಮನೆಯನ್ನು ನೋಡ್ಕೋಬೇಕಾ, ಮಕ್ಕಳನ್ನು ನೋಡ್ಕೋಬೇಕಾ, ಇಲ್ಲ ಅಂದರೆ ನಿಮ್ಮ ತಾಯಿಯ ಸೇವೆ ಮಾಡಬೇಕಾ? ಅದು ಸಾಧಾರಣವಾದಂತಹ ಕಾಯಿಲೆ ಕೂಡ ಅಲ್ಲ. ಅದು ಹರಡಿದರೆ ನಮಗೂ ಮತ್ತು ಮಕ್ಕಳಿಗೂ ತೊಂದರೆಯಾಗುತ್ತದೆ. ನಿಮಗೆ ಯಾಕೆ ಈ ವಿಷಯ ಎಲ್ಲ ಅರ್ಥ ಆಗ್ತಾ ಇಲ್ಲ? ನಿಮಗೆ ಕಾಣಿಸ್ತಾ ಇಲ್ವಾ ಅವರು ಕೆಮ್ತಾ ಇರೋ ರೀತಿ? ಈಗಾಗಲೇ ನಿಮ್ಮ ತಾಯಿ ಉಪಯೋಗಿಸುವ ಎಲ್ಲ ಸಾಮಾನುಗಳನ್ನು ಕೂಡ ಬೇರೆ ಮಾಡಿ ಪಕ್ಕಕ್ಕೆ ಇಟ್ಟಿದ್ದೀನಿ. ಸಾಮಾನುಗಳನ್ನ ನಾವು ಬೇರೆ ಮಾಡಬಹುದು, ಪಕ್ಕಕ್ಕಿಡಬಹುದು. ಆದರೆ ಅವರು ಉಸಿರಾಡುವ ಗಾಳಿಯನ್ನು ನಾವು ಬೇರೆ ಮಾಡಲು ಸಾಧ್ಯವಿಲ್ಲ ತಾನೇ. ಆಕೆ ಮನೆಯಲ್ಲಿ ಎಲ್ಲ ಕಡೆ ಓಡಾಡುತ್ತಾ ಕೆಮ್ಮುತ್ತಿರುತ್ತಾಳೆ. ನಮ್ಮ ಮಕ್ಕಳು ಸಹ ಮನೆಯ ವಾತಾವರಣದಲ್ಲಿಯೇ ಓಡಾಡುತ್ತಿರುತ್ತಾರೆ. ಆಕೆ ಮುಟ್ಟಿದ ವಸ್ತುಗಳನ್ನು ನಮ್ಮ ಮಕ್ಕಳು ಮುಟ್ಟಿದರೆ ಮಕ್ಕಳಿಗೂ ಕೂಡ ತೊಂದರೆಯಾಗುತ್ತದೆ. ಕೊರೋನಾ ಬಂದು ಎಷ್ಟು ಜನ ಬಲಿಯಾಗಿದ್ದಾರೆ ಹೇಳಿ. ಆದ್ದರಿಂದಲೇ ನೀವು ಖಂಡಿತವಾಗಿಯೂ ನಿಮ್ಮ ಅಮ್ಮನನ್ನು ಯಾವುದಾದರೂ ಆಶ್ರಮಕ್ಕೆ ಸೇರಿಸಬೇಕು. ಆ ರೀತಿ ಎಂದಿಗೂ ಸಾಧ್ಯವಿಲ್ಲ. ನನ್ನ ಅಮ್ಮ ನನ್ನ ಜೊತೆಯಲ್ಲಿಯೇ, ನನ್ನ ಮನೆಯಲ್ಲಿಯೇ ಇರುತ್ತಾರೆ ಎಂದು ಆ ಗಂಡ ತುಂಬಾ ಕೋಪದಿಂದ ಹೇಳಿದ. ಇದೇ ನಿಮ್ಮ ಕೊನೆಯ ಮಾತು ಆದರೆ ನನ್ನ ಮಾತು ಕೂಡ ಒಮ್ಮೆ ಕೇಳಿಸಿಕೊಳ್ಳಿ. ನಿಮ್ಮ ತಾಯಿ ಈ ಮನೆಯಲ್ಲಿ ಇದ್ದರೆ ನಾನು ನನ್ನ ಮಕ್ಕಳನ್ನು ಕರೆದುಕೊಂಡು ನನ್ನ ತವರು ಮನೆಗೆ ಹೊರಟು ಹೋಗುತ್ತೇನೆ. ಇಲ್ಲಿ ಮಾತ್ರ ನಾನು ಇರುವುದಿಲ್ಲ. ನಾವು ಇಲ್ಲಿ ಇದ್ದು ಆಕೆಯ ರೋಗಗಳು ಯಾವಾಗ ನಮಗೆ ಕೂಡ ಅಂಟಿಕೊಳ್ಳುತ್ತಾವೋ ಎಂದು ಗಾಬರಿಯಿಂದ ನಮ್ಮಿಂದ ಬದುಕಲಾಗುವುದಿಲ್ಲ. ನಿಮಗೆ ನಿಮ್ಮ ಹೆಂಡತಿ ಮಕ್ಕಳು ಬೇಕಾ ಅಥವಾ ನಿಮ್ಮ ತಾಯಿ ಬೇಕಾ? ನೀವೇ ನಿರ್ಣಯಿಸಿಕೊಳ್ಳಿ. ಪ್ರತಿದಿನ ಇದೇ ರೀತಿ ಗಲಾಟೆಗಳು ನಡೆಯುತ್ತಿದ್ದವು ಮನೆಯಲ್ಲಿ. ಇವೆಲ್ಲವನ್ನು ಮೌನವಾಗಿ ಗಮನಿಸುತ್ತಿದ್ದಳು ಆ ತಾಯಿ. ಆಕೆ ಮಾನಸಿಕವಾಗಿ ತುಂಬಾ ನೊಂದಿದ್ದಳು. ನನ್ನಿಂದಲೇ ನನ್ನ ಮಗ ಮತ್ತು ಸೊಸೆಯ ಮಧ್ಯೆ ಪ್ರತಿದಿನ ಗಲಾಟೆಗಳು ಬರುತ್ತಿವೆ. ಅವರು ನನ್ನಿಂದಲೇ ದಿನಾ ಜಗಳವಾಡುತ್ತಿದ್ದಾರೆ ಎಂದು ಆಕೆ ತುಂಬಾ ಬಾಧೆ ಪಡುತ್ತಾ, ನಾನು ಮನೆಯಿಂದ ಹೊರಟು ಹೋದರೆ ನನ್ನ ಮಗನಿಗೆ ಯಾವುದೇ ಕಷ್ಟ ಇರುವುದಿಲ್ಲ ಎಂದು ಎಲ್ಲರೂ ಮಲಗಿರುವ ಸಮಯದಲ್ಲಿ ಬೆಳಗಿನ ಜಾವವೇ ಮನೆಯಿಂದ ಹೊರಟು ಹೋಗುತ್ತಾಳೆ. ಆಕೆಯ ಬಳಿ 1 ರೂಪಾಯಿ ಸಹ ಇರಲಿಲ್ಲ. ನನ್ನ ಮಗ ಮತ್ತು ಮೊಮ್ಮಕ್ಕಳನ್ನು ಬಿಟ್ಟು ನಾನು ಹೇಗೆ ಬದುಕಲಿ? ನನ್ನಿಂದ ಅದು ಸಾಧ್ಯವಿಲ್ಲ. ಇನ್ನು ನಾನು ಜೀವಿಸುವುದು ವೇಸ್ಟ್ ಎಂದು ಆಕೆ ತೀರ್ಮಾನಿಸುತ್ತಾಳೆ. ಈಗ ಸುಭದ್ರಾ ನದಿಗೆ ಹಾರಿ ಪ್ರಾಣ ಬಿಡೋಣ ಎಂದು ನದಿಗೆ ಹಾರಿ ಬಿಡುತ್ತಾಳೆ. ಆ ಸಮಯದಲ್ಲಿ ಅಲ್ಲೇ ವಾಕಿಂಗ್ ಮಾಡುತ್ತಿದ್ದ ದಂಪತಿಗಳು ಆಕೆಯನ್ನು ನೋಡುತ್ತಾರೆ. ಅಯ್ಯೋ, ಯಾರೋ ನದಿಗೆ ಹಾರಿದ್ದಾರೆ ಎಂದು ವಾಸು ಕೂಡ ನೀರಿಗೆ ಹಾರಿ ಆಕೆಯನ್ನು ಕಾಪಾಡುತ್ತಾನೆ. ನಿಮಗೆ ಅಷ್ಟೊಂದು ಕಷ್ಟ ಏನು ಬಂದಿದೆ? ನೀವು ಏತಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂದುಕೊಳ್ಳುತ್ತಿರುವಿರಿ? ಆ ತಾಯಿ ಮೌನವಾಗಿ ಕುಳಿತಿದ್ದಳು. ಆಕೆ ಏನೂ ಮಾತನಾಡಲಿಲ್ಲ. ಕೆಲ ಸಮಯದ ನಂತರ ವಾಸು ಹೇಳುತ್ತಾರೆ, ಅಮ್ಮ, ನಾವಿಬ್ಬರೂ ಕೆಲಸಕ್ಕೆ ಹೋಗುತ್ತೇವೆ. ಮನೆ ಹತ್ತಿರ ನಮ್ಮ ಮಕ್ಕಳನ್ನು ನೋಡಿಕೊಳ್ಳಲು ಯಾರೂ ಇಲ್ಲ. ನಮ್ಮ ತಾಯಿ ನಮ್ಮ ಸಣ್ಣ ವಯಸ್ಸಿನಲ್ಲಿಯೇ ತೀರಿಕೊಂಡಿದ್ದಾರೆ. ಆಕೆ ಇದ್ದಿದ್ದರೆ ನಮ್ಮಮ್ಮ ಮಕ್ಕಳ ಜೊತೆ ಸಂತೋಷವಾಗಿ ಇರುತ್ತಿದ್ದಳು. ಆದರೆ ಆ ಭಗವಂತ ನಮಗೆ ತಾಯಿಯನ್ನು ದೂರ ಮಾಡಿದ್ದಾನೆ. ಈ ದಿನ ನಿಮ್ಮ ರೂಪದಲ್ಲಿ ಮತ್ತೆ ನನಗೆ ಅಮ್ಮನನ್ನು ಕಳುಹಿಸಿಕೊಟ್ಟಿದ್ದಾನೆ ಎಂದು ನಾವು ಅಂದುಕೊಳ್ಳುತ್ತೇವೆ. ಆದ್ದರಿಂದ ನೀವು ನಮ್ಮ ಜೊತೆ ನಮ್ಮ ಮನೆಗೆ ಬನ್ನಿ. ನೀವು ಕೂಡ ನಮ್ಮ ಕುಟುಂಬದಲ್ಲಿ ಒಬ್ಬರಾಗಿ ಬೆರೆತು ಹೋಗಿ ಎಂದು ಕರೆಯುತ್ತಾರೆ. ಅಮ್ಮ, ನನ್ನನ್ನು ನಿಮ್ಮ ಮಗ ಅಂದುಕೊಳ್ಳಿ. ನಾನು ಯಾರಿಗೂ ಸಹ ಭಾರವಾಗಲು ಇಚ್ಛಿಸುವುದಿಲ್ಲ ಎನ್ನುತ್ತಾರೆ ಸುಭದ್ರ. ಅಮ್ಮ, ಅದು ಭಾರ ಅಲ್ಲ. ನಮಗೆ ಅವಶ್ಯಕತೆಗಾಗಿ ನಾವು ನಿಮ್ಮನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದೇವೆ. ನೀವು ನಮ್ಮ ಬಳಿ ಇರುವುದು ನಮಗೆ ತುಂಬಾ ಸಹಾಯ ಮಾಡಿದ ಹಾಗೆ. ದಯವಿಟ್ಟು ಇಲ್ಲ ಅನ್ನಬೇಡಿ ಎಂದು ಆಕೆಯನ್ನು ಪ್ರೀತಿಯಿಂದ ಒಪ್ಪಿಸಿ ತಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ವಾಸು ಮತ್ತು ಮೀನಾ. ಆಕೆಯನ್ನು ಅವರು ತಮ್ಮ ಸ್ವಂತ ತಾಯಿಯ ರೀತಿಯಲ್ಲಿಯೇ ನೋಡಿಕೊಂಡರು. ಸುಭದ್ರ ಅವರು ಕೂಡ ಎಲ್ಲರ ಜೊತೆ ಮನೆಯಲ್ಲಿ ಬೆರೆತು ಹೋದರು. ಅವರಿಬ್ಬರು ಬೆಳಿಗ್ಗೆಯೇ ಕೆಲಸದ ಮೇಲೆ ಹೊರಟು ಹೋಗುತ್ತಾರೆ. ಈಗ ಮಕ್ಕಳ ಜವಾಬ್ದಾರಿಯನ್ನು ಸುಭದ್ರ ನೋಡಿಕೊಳ್ಳುತ್ತಿದ್ದರು. ಅವರಿಬ್ಬರಿಗೆ ತಿಂಡಿ ತಿನ್ನಿಸಿ ಬೆಳಿಗ್ಗೆ ಸ್ಕೂಲ್ಗೆ ಕಳುಹಿಸಿಕೊಡುವುದು,
ಮತ್ತೆ ಮನೆಗೆ ಬಂದಾಗ ಅವರಿಗೆ ಊಟ ಮಾಡಿಸುವುದು, ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನೂ ಸಹ ಮಾಡುತ್ತಿದ್ದರು ಸುಭದ್ರ. ಅಯ್ಯೋ ಅಮ್ಮ, ನೀವು ಈ ಎಲ್ಲ ಕೆಲಸಗಳನ್ನು ಏತಕ್ಕೆ ಮಾಡುತ್ತಿದ್ದೀರಾ? ನೀವು ಕೇವಲ ಮಕ್ಕಳನ್ನು ಮಾತ್ರ ನೋಡಿಕೊಳ್ಳಿ. ಅವರಿಗೆ ಅವರ ಅಜ್ಜಿಯ ಪ್ರೀತಿಯನ್ನು ಕೊಡಿ, ಅಷ್ಟೇ ಸಾಕು. ಮನೆಯಲ್ಲಿ ಮಿಕ್ಕಿರುವ ಎಲ್ಲ ಕೆಲಸವನ್ನು ನಾವು ಮನೆಗೆ ಬಂದ ಮೇಲೆ ಮಾಡುತ್ತೇವೆ ಎಂದರು ವಾಸು. ಅತ್ತೆ ಮನೆಯಲ್ಲಿ ಇಲ್ಲ ಎಂದು, ಆಕೆ ಮನೆ ಬಿಟ್ಟು ಹೋಗಿದ್ದಾರೆ ಎಂದು ತಿಳಿದುಕೊಂಡ ಸೊಸೆ ತುಂಬಾ ಸಂತೋಷ ಪಡುತ್ತಾಳೆ. ಆದರೆ ಮಗ ಮಾತ್ರ ತುಂಬಾ ನೋವು ಪಟ್ಟುಕೊಂಡ. ನನ್ನ ನೋವನ್ನು ನೋಡಲಾರದೆ, ನಮ್ಮಿಬ್ಬರ ಮಧ್ಯೆ ಜಗಳವನ್ನು ನೋಡಲಾರದೆ ನಮ್ಮ ತಾಯಿ ನಮ್ಮ ಮನೆ ಬಿಟ್ಟು ಹೋಗಿದ್ದಾಳೆ ಎಂದು ಆ ಮಗ ಆಕೆಯನ್ನು ಹುಡುಕಲು ಪ್ರಾರಂಭಿಸಿದ. ಆದರೆ ಅವನಿಗೆ ಅವರ ಅಮ್ಮ ಎಲ್ಲೂ ಕಾಣಿಸಲಿಲ್ಲ. ಅವರ ತಾಯಿ ಜೀವಂತವಾಗಿ ಇದ್ದಾರೋ ಅಥವಾ ಇಲ್ಲವೋ ಎಂದು ಸಹ ಅವನಿಗೆ ತಿಳಿಯಲಿಲ್ಲ. ಅವನು ಎಲ್ಲ ಸಂಬಂಧಿಕರಿಗೆ ಫೋನ್ ಮಾಡಿ ವಿಚಾರಿಸಿದ. ಪೊಲೀಸ್ ಸ್ಟೇಷನ್ಗೆ ಕೂಡ ಹೋಗಿ ಕಂಪ್ಲೇಂಟ್ ಕೊಡುತ್ತಾನೆ. ಆದರೆ ಅವನಿಗೆ ಅವರ ಅಮ್ಮನ ಸುಳಿವು ಎಲ್ಲೂ ಸಿಗಲಿಲ್ಲ. ಇದೇ ರೀತಿ ಕೆಲವು ವರ್ಷಗಳು ಈಗ ಕಳೆದು ಹೋದವು. ಒಂದು ದಿನ ಕುಮಾರ್ ಆಫೀಸಿನಿಂದ ಬರುತ್ತಿರಬೇಕಾದರೆ ದಾರಿಯಲ್ಲಿ ಅವನ ಸ್ನೇಹಿತ ವಾಸು ಕಾಣಿಸುತ್ತಾನೆ. ಹಾಯ್ ಕುಮಾರ್, ಹೇಗಿದ್ದೀರಾ? ತುಂಬಾ ದಿನಗಳಾಯಿತು ನಿಮ್ಮನ್ನು ನೋಡಿ. ನಮ್ಮ ಮನೆ ಇಲ್ಲೇ ಪಕ್ಕದಲ್ಲೇ ಇದೆ. ನಡೀರಿ, ನಮ್ಮ ಮನೆಗೆ ಹೋಗಿ ಕಾಫಿ ಕುಡಿಯುತ್ತಾ ಮಾತನಾಡಿಕೊಳ್ಳೋಣ ಎಂದು ಅವರ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಕುಮಾರ್ ಅವರನ್ನು ನೋಡಿದ ತಕ್ಷಣ, ಅಣ್ಣ ಚೆನ್ನಾಗಿದ್ದೀರಾ? ಬನ್ನಿ ಬನ್ನಿ, ಮನೆಯಲ್ಲಿ ಹೆಂಡತಿ ಮಕ್ಕಳು ಎಲ್ಲರೂ ಚೆನ್ನಾಗಿದ್ದೀರಾ? ತುಂಬಾ ದಿನವಾಯಿತು ನಿಮ್ಮನ್ನು ನೋಡಿ ಎಂದು ತುಂಬಾ ಪ್ರೀತಿಯಿಂದ ಮಾತನಾಡಿಸಿದಳು ಮೀನಾ. ಆ ರೀತಿಯೇ ಒಬ್ಬರಿಗೊಬ್ಬರು ಕಷ್ಟ ಸುಖಗಳನ್ನು ಮಾತನಾಡಿಕೊಳ್ಳುತ್ತಿದ್ದರು. ಅವರ ಮಾತುಗಳಲ್ಲಿ ಸಮಯ ಕಳೆದಿದ್ದೇ ತಿಳಿಯಲಿಲ್ಲ ಅವರಿಗೆ. ಈಗ ರಾತ್ರಿ ಆಗಿತ್ತು. ಆಗ ರಾತ್ರಿ ಊಟದ ಸಮಯವಾಗಿತ್ತು. ನಾನು ಇನ್ನು ಹೊರಡುತ್ತೇನೆ, ನೀವುಗಳು ಊಟ ಮಾಡಿ ಮಲಗಿ. ನೀವು ಊಟ ಮಾಡದೆ ಹೊರಡುವ ಹಾಗಿಲ್ಲ, ದಯವಿಟ್ಟು ಊಟ ಮಾಡಿ ಎಂದು ಕೇಳಿದರು ವಾಸು. ಊಟ ಮಾಡಬೇಕಾದರೆ ಕುಮಾರ್ಗೆ ಅವನ ಅಮ್ಮನ ನೆನಪೇ ಬರುತ್ತಿತ್ತು. ಅದೇ ಕೈರುಚಿ, ನನ್ನ ಅಮ್ಮ ಮಾಡಿದ ಅಡುಗೆ ಇದ್ದ ಹಾಗೆಯೇ ಇದೆ. ಈಗ ಅವನ ಕಣ್ಣುಗಳು ತುಂಬಿದ್ದವು. ಏನಾಯ್ತು ಕುಮಾರ್, ಖಾರ ಜಾಸ್ತಿ ಆಯ್ತಾ? ಇಲ್ಲ, ನನ್ನ ಅಮ್ಮನ ನೆನಪಾಯಿತು. ಈ ಅಡುಗೆ ತುಂಬಾ ರುಚಿಯಾಗಿದೆ. ಸೇಮ್ ನನ್ನ ತಾಯಿ ಹೇಗೆ ಮಾಡುತ್ತಾರೋ ಅದೇ ರೀತಿ ಇದೆ. ಈ ಅಡುಗೆ ಎಲ್ಲ ನಮ್ಮ ತಾಯಿ ಮಾಡಿದ್ದು ಕುಮಾರ್, ತುಂಬಾ ರುಚಿಯಾಗಿದೆ. ಇದೆಲ್ಲ ನಮ್ಮ ಅಮ್ಮ ಮಾಡಿದ್ದಾಳೆ ಎಂದು ಹೇಳುತ್ತಾನೆ ವಾಸು. ನಾನು ಕೇಳಲು ಮರೆತೇ ಹೋದೆ ಕುಮಾರ್, ನಿಮ್ಮ ಅಮ್ಮ ಹೇಗಿದ್ದಾರೆ? ಕುಮಾರ್ಗೆ ಬಾಯಿಂದ ಮಾತೇ ಹೊರಡಲಿಲ್ಲ. ಏನಂತ ಹೇಳಿ ನನ್ನ ಅಮ್ಮನ ಬಗ್ಗೆ? ನಮ್ಮ ಮನೆಯಲ್ಲಿ ಗಲಾಟೆಗಳನ್ನು ನೋಡಿ ನನ್ನ ತಾಯಿ ಮನೆಯಿಂದ ಹೊರಟಿದ್ದಾಳೆ ಎಂದು ಹೇಳಲ್ಲ? ಬದುಕಿದ್ದಾಳೋ ಅಥವಾ ಸತ್ತಿದ್ದಾಳೋ ಎಂದು ನನಗೆ ಗೊತ್ತಿಲ್ಲ ಎಂದು ಹೇಳಬೇಕಾ ಎಂದು ಅವನು ಮನಸ್ಸಿನಲ್ಲಿಯೇ ಮಾತನಾಡಿಕೊಂಡ. ಎಲ್ಲ ಚೆನ್ನಾಗಿಯೇ ಇದ್ದಾರೆ ಎಂದು ಹೇಳಿದನು. ನಿಮ್ಮ ತಾಯಿ ಕಾಣಿಸುತ್ತಿಲ್ಲವಲ್ಲ? ಎಷ್ಟು ಚೆನ್ನಾಗಿ ಅಡಿಗೆ ಮಾಡಿದ್ದಾರೆ. ನನಗೆ ನನ್ನ ಅಮ್ಮನನ್ನೇ ನೆನಪಿಸಿದ್ದಾರೆ. ನಿಮ್ಮ ತಾಯಿಯನ್ನು ಒಮ್ಮೆ ಕರೆದರೆ ನಾನು ಕೂಡ ಮೀಟ್ ಮಾಡಿ ಮಾತನಾಡಿಸುತ್ತೇನೆ ಎಂದು ಕೇಳಿದ ಕುಮಾರ್ ಅವರು. ಅಮ್ಮ ಮಕ್ಕಳ ಜೊತೆ ಆಟ ಆಡ್ತಾ ರೂಮ್ನಲ್ಲಿರ್ತಾರೆ. ಅವರನ್ನು ಕರೆಯುವುದು ಏತಕ್ಕೆ? ನಾವೇ ಅಮ್ಮನ ಬಳಿ ಹೋಗಿ ಮಾತನಾಡಿಸೋಣ ಬನ್ನಿ ಎಂದು ಕುಮಾರ್ ಊಟದ ನಂತರ ಅಮ್ಮನನ್ನು ಕರೆದುಕೊಂಡು ಹೋಗುತ್ತಾರೆ. ಅಮ್ಮ, ಇಲ್ಲಿ ನೋಡಿ, ನಿಮ್ಮನ್ನು ನೋಡಲು ಯಾರೋ ಬಂದಿದ್ದಾರೆ. ಆ ತಾಯಿಯನ್ನು ನೋಡಿದ ತಕ್ಷಣ ಅವನಿಗೆ ತುಂಬಾ ಆಶ್ಚರ್ಯವಾಯಿತು. ಅಮ್ಮ, ನೀವಾ? ಇಷ್ಟು ದಿನ ಅವನಿಗೆ ಗೊತ್ತಿಲ್ಲ ಅವನ ತಾಯಿ ಎಲ್ಲಿದ್ದಾಳೆ ಎಂದು. ಆಕೆ ಎಲ್ಲಾದರೂ ಆಶ್ರಮದಲ್ಲಿ ಇದ್ದಾಳೇನೋ ಎಂದು ಅಂದುಕೊಂಡಿದ್ದ ಅವನು. ಆದ್ದರಿಂದ ಹತ್ತಿರವಿರುವ ಎಲ್ಲ ಆಶ್ರಮದಲ್ಲಿ ಹೋಗಿ ಆಗಾಗ ಹುಡುಕಾಡುತ್ತಿದ್ದ. ಆದರೆ ಅವನಿಗೆ ಅವರ ಅಮ್ಮ ಎಲ್ಲೂ ಸಿಕ್ಕಿರಲಿಲ್ಲ. ನಮ್ಮ ಅಮ್ಮ ಇವರ ಮನೆಗೆ ಹೇಗೆ ಬಂದಳು ಎಂದು ಅವನು ಯೋಚಿಸುತ್ತಿದ್ದ. ಅವನು ಅವರ ತಾಯಿಯ ಬಳಿ ಹೋಗಿ, ಅಮ್ಮ, ನನ್ನನ್ನು ಬಿಟ್ಟು ನೀನು ಯಾಕೆ ಬಂದುಬಿಟ್ಟೆ? ನಿನ್ನನ್ನು ಮನೆಯಿಂದ ಹೊರ ಹೋಗಲು ಯಾರು ಹೇಳಿದರು? ನಿನ್ನನ್ನು ಹುಡುಕದ ಜಾಗವೇ ಇಲ್ಲ ಗೊತ್ತಾ? ನನ್ನನ್ನು ಬೆಳೆಸಿ ಇಷ್ಟು ದೊಡ್ಡವನನ್ನಾಗಿ ಮಾಡಿದ ನೀನು ನನಗೆ ಯಾವತ್ತಿಗೂ ಭಾರ ಆಗುವುದಿಲ್ಲ ಅಮ್ಮ. ನನ್ನ ಹೆಂಡತಿ ಏನೋ ಹುಚ್ಚಿಯ ರೀತಿ ಮಾತನಾಡಿದಳು ಎಂದು ನೀನು ಈ ರೀತಿ ಬಂದು ಬಿಡುವುದು ಎಷ್ಟು ಮಾತ್ರ ನ್ಯಾಯ ಹೇಳು? ಅವನು ಇನ್ನೂ ಏನೋ ಹೇಳಬೇಕು ಎಂದುಕೊಳ್ಳುತ್ತಿರಬೇಕಾದರೆ ಅವರ ಫ್ರೆಂಡ್ ವಾಸು ಕೇಳುತ್ತಾನೆ, ಏನು, ಇವರು ನಿನ್ನ ಅಮ್ಮನ? ಒಂದು ದಿನ ಆಕೆ ತುಂಬಾ ನೋವಿನಿಂದ ನದಿಯಲ್ಲಿ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಅಲ್ಲಿ ನಾವು ಆಕೆಯನ್ನು ನೋಡಿ ರಕ್ಷಿಸಿ ನಮ್ಮ ಮನೆಗೆ ಕರೆದುಕೊಂಡು ಬಂದೆವು. ನಾವು ಎಷ್ಟೋ ಸಾರಿ ಕೇಳಿದೆವು ಆಕೆಯ ಬಗ್ಗೆ, ಆದರೆ ನಮ್ಮ ಬಳಿ ಆಕೆ ಏನೂ ಹೇಳಲಿಲ್ಲ. ಹೆಂಡತಿಯನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಲು ಬರುವುದಿಲ್ಲ ನನ್ನ ಮಗನಿಗೆ ಎಂದು ನನ್ನ ತಾಯಿ ಹೇಗೆ ಹೇಳಲು ಸಾಧ್ಯ ಎಂದು ಅವನು ಈಗ ಜೋರಾಗಿ ಅಳತೊಡಗಿದ. ನನ್ನನ್ನು ಬಿಟ್ಟು ಸತ್ತು ಹೋಗಬೇಕು ಅಂತ ನಿಮ್ಗೆ ಹೇಗೆ ಅನ್ನಿಸಿತು ಅಮ್ಮ? ಇಷ್ಟು ದೊಡ್ಡ ಕೆಲಸ ಮಾಡಲು ಹೊರಟಿದ್ದೀಯಾ ನೀನು? ಕೊನೆಯ ಕ್ಷಣದಲ್ಲಿ ನನ್ನ ಗೆಳೆಯ ದೇವರ ಹಾಗೆ ಬಂದು ನಿನ್ನನ್ನು ಕಾಪಾಡಿದ. ಅವರ ಮನೆಯಲ್ಲಿ ಇಟ್ಟುಕೊಂಡಿದ್ದಾನೆ. ಒಂದು ವೇಳೆ ನಿಮಗೆ ಏನಾದರೂ ಆಗಿದ್ದರೆ ನಾನು ಏನು ಮಾಡಬೇಕಿತ್ತು? ಇವನಿಗೆ ಏನು ಮಾಡಿದರೂ ಇವನ ಋಣವನ್ನು ನನ್ನಿಂದ ತೀರಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ಜನ್ಮ ಏನು 7 ಜನ್ಮ ಎತ್ತಿದರೂ ಇವನ ಋಣ ನನ್ನಿಂದ ತೀರಿಸಲು ಸಾಧ್ಯ ಇಲ್ಲ. ನಡಿ, ಈಗ ನಮ್ಮ ಮನೆಗೆ ಹೊರಟು ಹೋಗೋಣ. ಕುಮಾರ್,
ಅವರು ನಿನಗೆ ಮಾತ್ರ ಅಮ್ಮ ಅಲ್ಲ, ಈಗ ನನಗೂ ಸಹ ಅವರೇ ಅಮ್ಮ ಆಗಿದ್ದಾರೆ. ಆದ್ದರಿಂದ ಅವರ ಜವಾಬ್ದಾರಿ ನನ್ನದು ಕೂಡ. ಅದಕ್ಕೆ ಅಮ್ಮ ಇಲ್ಲೇ ಇರಲಿ. ನನ್ನ ಮಕ್ಕಳಿಗೆ ಈಗ ತಾನೇ ಅಜ್ಜಿಯ ಪ್ರೀತಿ ಸಿಗುತ್ತಿದೆ. ದಯವಿಟ್ಟು ಮಕ್ಕಳಿಂದ ಆ ಪ್ರೀತಿಯನ್ನು ದೂರ ಮಾಡಬೇಡ ಎಂದು ಕೇಳಿಕೊಂಡ ವಾಸು. ನಿಮ್ಮ ಹೆಂಡತಿಗೂ ಸಹ ನಿಮ್ಮ ಅಮ್ಮ ನಿಮ್ಮ ಮನೆಯಲ್ಲಿ ಇರುವುದು ಇಷ್ಟವಾಗುವುದಿಲ್ಲ ತಾನೆ? ಅಮ್ಮ ನಿಮ್ಮ ಮನೆಗೆ ಬಂದರೆ ಮತ್ತೆ ನಿಮ್ಮ ಮನೆಯಲ್ಲಿ ಗಲಾಟೆಗಳು ಶುರುವಾಗುತ್ತವೆ. ಅವಳು ಗಲಾಟೆ ಮಾಡಿದರೆ ಕೇಳಲು ನಾನು ಈ ಬಾರಿ ಸಿದ್ಧನಿಲ್ಲ. ಅವಳಿಗೆ ಅವಳ ತಾಯಿ ಹೇಗೋ ನನಗೂ ನನ್ನ ತಾಯಿ ಹಾಗೆಯೇ. ಅವಳು ಅವರ ಮಕ್ಕಳನ್ನು ಎಷ್ಟು ಜಾಗ್ರತೆಯಿಂದ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾಳೋ ಅದೇ ರೀತಿ ನನ್ನ ತಾಯಿ ಕೂಡ ನನ್ನನ್ನು ನೋಡಿಕೊಂಡಿದ್ದಾರಲ್ವಾ. ನಾಳೆ ಅವನ ಮಕ್ಕಳು ದೊಡ್ಡವರಾದ ಮೇಲೆ ಅವಳನ್ನು ಕೂಡ ಇದೇ ರೀತಿ ಮಾಡಿದರೆ ಆಗ ಅವಳೇನು ಮಾಡುತ್ತಾಳೆ? ನನ್ನ ಜೊತೆ ಇರಬೇಕು ಅಂದುಕೊಂಡರೆ ಇರುತ್ತಾಳೆ, ಇಲ್ಲದಿದ್ದರೆ ಹೊರಟು ಹೋಗುತ್ತಾಳೆ. ಅವಳಿಗಾಗಿ ನಾನು ನನ್ನ ತಾಯಿಯನ್ನು ಎಂದಿಗೂ ಬಿಡುವುದಿಲ್ಲ. ಇದೇ ಮಾತನ್ನು ನಾನು ನನ್ನ ಹೆಂಡತಿಗೂ ಕೂಡ ಹೇಳುತ್ತೇನೆ ಎಂದು ಅವನು ಅವರ ತಾಯಿಯನ್ನು ಕರೆದುಕೊಂಡು ಈಗ ಮನೆಯ ಕಡೆ ಹೊರಡುತ್ತಾನೆ. ಅತ್ತೆಯನ್ನು ನೋಡಿದ ತಕ್ಷಣ ಸೊಸೆಗೆ ತುಂಬಾ ಶಾಕ್ ಆಗುತ್ತದೆ. ಎಲ್ಲಿಂದ ಬಂದ್ಲು ಈ ಶನಿತರ? ಅತ್ತೆ ಎಲ್ಲಿ ಸಿಕ್ಕಿದಳು ನಿಮಗೆ? ಅತ್ತೆ ಸತ್ತು ಹೋಗಿದ್ದಾಳೆ ಅಂತಾನೆ ಅಂದುಕೊಂಡಿದ್ವಿ, ಇನ್ನೂ ಸತ್ತೋಗಿಲ್ವಾ ಎಂದು ಅವಳು ಬಾಯಿಗೆ ಬಂದ ರೀತಿ ಕೊಂಕು ಮಾತನಾಡುತ್ತಿರಬೇಕಾದರೆ ಅವಳ ಕೆನ್ನೆಗೆ 2 ಬಾರಿಸಿದ ಅವಳ ಗಂಡ. ಆಕೆ ನನ್ನ ತಾಯಿ, ನೀನು ಇಲ್ಲಿ ಇರಬೇಕು ಅಂದುಕೊಂಡಿದ್ದರೆ ನನ್ನ ಅಮ್ಮನ ಜೊತೆ ಮರ್ಯಾದೆಯಾಗಿ ಮಾತನಾಡುತ್ತಾ ಗೌರವವಾಗಿ ಆಕೆಯನ್ನು ನಡೆಸಿಕೊಳ್ಳಬೇಕು. ಇಲ್ಲದಿದ್ದರೆ ನೀನು ನಿನ್ನ ತವರ ಮನೆಗೆ ಹೊರಟು ಹೋಗು. ಇನ್ನೊಮ್ಮೆ ನಮ್ಮ ಅಮ್ಮನನ್ನು ಏನಾದರೂ ಅಂದರೆ ನಿನಗೆ ಈ ಮನೆಯಲ್ಲಿ ಇನ್ನು ಮುಂದೆ ಜಾಗವಿರುವುದಿಲ್ಲ. ನೀನು ನಿನ್ನ ತವರು ಮನೆಗಾದರೂ ಹೋಗು, ಇಲ್ಲ ಎಲ್ಲಿಯಾದರೂ ಹೋಗು. ನನ್ನ ಅಮ್ಮ ಮತ್ತು ಮಕ್ಕಳು ನನ್ನ ಜೊತೆ ಇದೇ ಮನೆಯಲ್ಲಿ ಇರುತ್ತಾರೆ. ನೀನು ನಿನ್ನ ಮನೆಗೆ ಹೊರಡಬಹುದು. ಗಂಡನ ಈ ರೌದ್ರ ರೂಪವನ್ನು ನೋಡಿ ಅವಳು ಒಂದು ಸಾರಿ ನಡಿಗೆ ಹೋದಳು. ನನ್ನ ಗಂಡ ನನ್ನನ್ನು ಮನೆಯಿಂದ ಓಡಿಸಿದರೆ ಈ ಪರಿಸ್ಥಿತಿಯಲ್ಲಿ ನಾನು ಎಲ್ಲಿ ಹೋಗಲಿ ಎಂದು ಅವಳು ಒಮ್ಮೆ ಯೋಚಿಸುತ್ತಾಳೆ. ರೀ, ತಪ್ಪಾಯಿತು ಎಂದು ಅವಳು ಗಂಡ ಮತ್ತು ಅತ್ತೆಯ ಬಳಿ ಕ್ಷಮಾಪಣೆ ಕೇಳಿದಳು. ನೀನು ನನ್ನ ಮುಂದೆ ನನ್ನ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುವ ರೀತಿ ನಾಟಕ ಆಡಬೇಡ. ನಾನು ಹೊರಗೆ ಹೋದ ತಕ್ಷಣ ನಮ್ಮ ತಾಯಿಯನ್ನು ನಿಂದಿಸುವುದು, ಬೈಯುವುದು ಮಾಡಿದರೆ ನಾನು ಸುಮ್ಮನಿರುವುದಿಲ್ಲ, ನೆನಪಿಟ್ಟುಕೋ ಎಂದು ಅವನು ಅವರ ಅಮ್ಮನನ್ನು ಮನೆಯ ಒಳಗೆ ಕರೆದುಕೊಂಡು ಹೋದನು, ತುಂಬಾ ಪ್ರೀತಿ ಮತ್ತು ಗೌರವದಿಂದ. ಈಗ ಕುಮಾರ್ ವಾಸುಗೆ ಫೋನ್ ಮಾಡುತ್ತಾನೆ. ವಾಸು, ನೀನು ನನ್ನ ತಾಯಿಯನ್ನು ಬದುಕಿಸಿ ನನ್ನ ಮೇಲೆ ದೊಡ್ಡ ಉಪಕಾರವನ್ನು ಮಾಡಿದ್ದೀಯಾ. ನಿನ್ನ ಋಣ ಈ ಜನ್ಮದಲ್ಲಿ ನನ್ನಿಂದ ತೀರಿಸಲಾಗುವುದಿಲ್ಲ. ಇನ್ನು ಮುಂದೆ ನಾವಿಬ್ಬರೂ ಸಹೋದರರು. ಇನ್ನು ಮುಂದೆ ನಿನ್ನ ಮಕ್ಕಳು ಸ್ಕೂಲಿಂದ ಡೈರೆಕ್ಟ್ ಆಗಿ ನನ್ನ ಮನೆಗೆ ಬರಬೇಕು. ಅವರು ಇಲ್ಲೇ ಅಮ್ಮನ ಜೊತೆಯೇ ಇರುತ್ತಾರೆ. ರಾತ್ರಿ ಬೇಕಿದ್ರೆ ನಿನ್ನ ಮಕ್ಕಳನ್ನು ಕರೆದುಕೊಂಡು ಹೋಗಬಹುದು. ನಿನ್ನ ಮಕ್ಕಳು ಮತ್ತು ನನ್ನ ಮಕ್ಕಳು ಇಬ್ಬರು ಅವರ ಅಜ್ಜಿಯ ಜೊತೆಯೇ ಇರಬೇಕು. ಮಕ್ಕಳೆಲ್ಲ ಅಜ್ಜಿಯ ಜೊತೆ ಸೇರಿ ಒಳ್ಳೆಯ ಬುದ್ಧಿ ಮತ್ತು ಒಳ್ಳೆಯ ಸಂಸ್ಕಾರವನ್ನು ಕಲಿಯಬೇಕು. ನಾನು ನಿನ್ನಿಂದ ನಿನ್ನ ತಾಯಿಯನ್ನು ಎಂದಿಗೂ ದೂರ ಮಾಡುವುದಿಲ್ಲ. ನೀವು ಯಾವಾಗ ಬೇಕಿದ್ದರೂ ನನ್ನ ಮನೆಗೆ ಬರಬಹುದು. ಅವರು ಇನ್ನು ಮೇಲೆ ನಮ್ಮಿಬ್ಬರಿಗೂ ತಾಯಿ. ಈಗ ಎರಡೂ ಕುಟುಂಬಗಳು ಸೇರಿ ಒಟ್ಟಾಗಿ ಹಬ್ಬ ಹರಿದಿನಗಳನ್ನು ಆಚರಿಸಿಕೊಳ್ಳುತ್ತಾ ತಾಯಿಯ ಜೊತೆ ನೆಮ್ಮದಿಯಾಗಿ ಮತ್ತು ಸಂತೋಷವಾಗಿ ಇರತೊಡಗಿದರು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.